ಕಾಡಿನ ಸೂಪರ್ ಹೀರೋ ಆಗಿರುವ ಚೋಟು ಜಿಂಕೆ. ಒಂದು ಸುಂದರವಾದ ಕಾಡಲ್ಲಿ ಚೋಟು ಅದರ ಅಮ್ಮ ಜೊತೆ ಜೀವಿಸ್ತಾ ಇತ್ತು. ಆ ಕಾಡಲ್ಲಿರುವ ಎಲ್ಲಾ ಜಂತುಗಳು ತುಂಬಾನೇ ಒಳ್ಳೆ ಜಂತುಗಳು. ಆದ್ರೆ ಕಾಲು ತೋಳಾಗೆ ತುಂಬಾನೇ ಮೋಸವಾದ ಬುದ್ಧಿ, ಏಮಾರ್ಸೋ ಬುದ್ಧಿ ಮತ್ತೆ ತುಂಬಾನೇ ಹೊಟ್ಟೆ ಕಿಚ್ಚಿರ್ತಿತ್ತು. ಯಾರು ಸಂತೋಷವಾಗಿರೋದನ್ನ ಅದ್ ಕೈಯಲ್ಲಿ ನೋಡಕ್ಕಾಗ್ತಿರ್ಲಿಲ್ಲ. ಒಂದಿನ ಚೋಟು ಜಿಂಕೆ ಬೆಳಗ್ಗೆ ತಿರ್ಗಾಡ್ಕೊಂಡ್ ಬರಕ್ ಹೋಗಿ ಮಧ್ಯಾಹ್ನ ಮನೆಗ್ ಬರುತ್ತೆ. ಮನೆಗ್ ಬಂದ್ ನೋಡಿದ್ರೆ ಅವ್ರಮ್ಮ ನೋವಿನಿಂದ ನರ್ಲಾಡ್ತಿರ್ತಾರೆ. ಅಯ್ಯೋ 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 ನೋತಿದೆ ಅಮ್ಮ ಅಮ್ಮ. ಅರೆ ಅಮ್ಮ, ಏನಾಯ್ತು? ನಿಮ್ ಕಾಲಿಗೆ ಗಾಯ ಹೇಗಾಯ್ತು ಅಂತ. ಚೋಟು ಮಗನೇ, ಇವತ್ತು ಬೆಳಗ್ಗೆ ಆಹಾರಕ್ಕೋಸ್ಕರ ಹುಡ್ಕೊಂಡು ಹೋಗ್ತಿರುವಾಗ ನನಗೆ ಶೇರ್ ಖಾನ್ನ ಶಬ್ದ ಕೇಳಿಸ್ತು ಕಣೋ. ಅದ್ರತ್ರದಿಂದ ಬಚ್ಚಿಕೊಳ್ಳಕ್ಕೆ ಒಂದ್ ಜಾಗಕ್ಕೆ ಹೋಗಿದೆ. ಅದು ತುಂಬಾ ದೊಡ್ಡದಾಗಿತ್ತು. ನಾನು ಕಳ್ದೋದೆ ಅಲ್ಲಿ. ಸರಿ, ಅಲ್ಲಿಂದ ತಪ್ಸ್ಕೊಂಬರೋಣ ಅಂತ ಬರ್ತಿದ್ರೆ ಒಂದು ಒಣ ಕಟ್ಟಿಗೆ ಕಾಲ್ಗೆ ಚುಚ್ಕೊಂಡ್ಬಿಡ್ತು ಕಣೋ. ತುಂಬಾನೇ ನೋವ್ತಾ ಇದೆ ಕಣೋ. ಹೆಂಗೋ ಅಲ್ಲಿಂದ ಕಷ್ಟಪಟ್ಟು ಮನೆಗ್ ಬಂದ್ ಸೇರ್ಕೊಂಡೆ. ಆದ್ರೆ ನೋವು ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದನ್ ಕೇಳಿಸ್ಕೊಂಡು ಚೋಟು ಈಗಂತ ಹೇಳ್ತಾನೆ, ಅಮ್ಮ, ಈ ಗಾಯ ಹೇಗ್ ಗುಣ ಆಗುತ್ತೆ? ಏನಾದ್ರೂ ಔಷಧಿ ಇದೆಯಾ? ಅರೆ ನಿಜವಾಗ್ಲೂ ಅದಕ್ಕೆ ಔಷಧಿ ಇದೆ. ಆದ್ರೆ ಔಷಧಿ ಯಾರ್ ತರ್ತಾರೆ ಕಣೋ? ನೀವ್ ಯಾಕೆ ಹೀಗ್ ಹೇಳ್ತಾ ಇದ್ದೀರಮ್ಮ? ಕಪ್ಪು ಬೆಟ್ಟದ ಮೇಲೆ ಬೆಳೆತಿರುವ ನೀಲಿ ಹೂಗಳು ಎಂತಹ ಗಾಯನಾದ್ರೂ ಅದು ಮಾಯ ಮಾಡುತ್ತೆ. ಆದ್ರೆ ಜಿಂಕೆಯಾದ ನಿನ್ ಕೈಯಲ್ಲಿ ಆ ಬೆಟ್ಟನ ಹತ್ತಕ್ಕಾಗಲ್ಲ ಕಣೋ. ತುಂಬಾ ದೂರ. ಮತ್ತೆ ಯಾವ್ದಾದ್ರೂ ಪಕ್ಷಿ ಮಾತ್ರನೇ ಹೋಗಕ್ಕಾಗೋದು. ಆದ್ರೆ ಯಾವ ಪಕ್ಷಿ ಹೋಗಕ್ ಒಪ್ಕೊಳ್ಳುತ್ತೆ? ಆದ್ರೆ ಅಮ್ಮ, ನಿಮಗೀಗೆ ನೋವಲ್ಲಿ ಇರೋದ್ ನಂಗೆ ನೋಡಕ್ಕಾಗ್ತಿಲ್ಲ. ನಾನ್ ಯಾವ್ದಾದ್ರು ಪಕ್ಷಿ ಹತ್ರ ಕೇಳ್ತೀನಿ. ಯಾರಾದ್ರೂ ಹೋಗಕ್ ಒಪ್ಕೊಂಡ್ರೆ ಒಳ್ಳೇದಲ್ವಾ? ಬೇಡ ಮಗನೆ, ಅದು ತುಂಬಾನೇ ಅಪಾಯ. ಚೋಟು ಅವ್ರಮ್ಮ ಹೇಳ್ತಿರೋದನ್ನೇನು ಕೇಳಿಸ್ಕೋದೆ ಅಲ್ಲಿಂದ ಅವನು ಹೋಗ್ಬಿಡ್ತಾನೆ. ಕಾಡಲ್ಲಿರುವ ಎಲ್ಲಾ ಪಕ್ಷಿಗಳನ್ನೂ ಹೋಗಿ ಕೇಳ್ತಾನೆ. ಆದ್ರೆ ಯಾವ ಪಕ್ಷಿನೂ ಅಲ್ಲಿಗೆ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ. ಕೊನೆಗದಕ್ ತುಂಬಾನೇ ಬೇಜಾರಾಗತ್ತೆ. ನಾನೇ ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ ಹೋಗುತ್ತೆ. ಅದು ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಅದು ಒಂದು ದೇವತೆಯನ್ನು ನೋಡುತ್ತೆ. ಅಲ್ಲೇ ಇರುವ ಹೂಗಳ ಸುವಾಸನೆಯನ್ನು ಅವಳು ತುಂಬಾ ಎಂಜಾಯ್ ಮಾಡ್ತಿರ್ತಾಳೆ. ಏನು ಸುವಾಸನೆ, ಏನು ಸುವಾಸನೆ! ಇದು ಅದೇ ನೀಲಿ ಗುಲಾಬಿನ? ಇದ್ರಿಂದ ಗಾಯ ಎಲ್ಲ ಮಾಯ ಆಗುತ್ತಾ? ಅರೆ, ನೀನಿಲ್ಲೇನ್ ಮಾಡ್ತಿದ್ಯಾ? ನೀವು ಹೆದರ್ಬೇಡಿ, ನೀವು ದೇವತೆ ಅಂತ ನಂಗೆ ಗೊತ್ತು. ನಿಮಗೆ ಕತೆಲ್ ಕೇಳಿದ್ದೀನಿ ನಾನು. ಈ ಏರಿಯಾದಲ್ಲಿ ಜಂತುಗಳು ಖಚಿತವಾಗ್ಲೂ ಬರೋದಿಲ್ಲ. ಅದಕ್ಕೆ ನಿನ್ನ ನೋಡಿ ನಾನು ಕೇಳ್ದೆ. ನಾನು ಕೂಡ ಬರ್ತಿರ್ಲಿಲ್ಲ. ನನಗೆ ಗಾಯ ವಾಸಿ ಮಾಡೋ ನೀಲಿ ಗುಲಾಬಿ ಬೇಕು. ಆ ನೀಲಿ ಹೂಗಳು ನೀನಗೇನಕ್ಕೆ? ನೀನು ನೋಡೋದಕ್ಕೆ ಚೆನ್ನಾಗೇ ಇದೆ ಅಲ್ವಾ? ಏನ್ ಮಾಡ್ತೀಯ ನೀನು? ನನ್ನ ಅಮ್ಮನ ಕಾಲಿಗೆ ಗಾಯ ಆಗಿದೆ. ಅವ್ರನ್ ಸರಿ ಮಾಡೋದಕ್ಕೇನೆ ನಂಗ ಆ ಗುಲಾಬಿ ಬೇಕು. ಆದ್ರೆ ನೀನೊಂದು ಜಿಂಕೆ, ನಿನ್ ಕೈಯಲ್ಲಿ ಆ ಬೆಟ್ಟ ಹತ್ತದಕ್ಕೆ ಆಗೋದಿಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವ್ದಾದ್ರು ಪಕ್ಷಿಗಳೇ ಹೋಗಕ್ಕಾಗುತ್ತೆ. ಆದ್ರೆ ನೀವು ಕೂಡ ಪಕ್ಷಿ ತರನೇ ಹಾರ್ಬೋದಲ್ವಾ? ನೀವು ನನ್ಗೆ ಹೆಲ್ಪ್ ಮಾಡ್ತೀರಾ? ನನ್ ಕೈಲಿ ಅಲ್ಲಿಗೆ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿರುವ ಆಕ್ಸಿಜನ್ ನಮ್ಮ ದೇವತೆಗಳಿಗೆ ಸ್ವಲ್ಪನೂ ಸೆಟ್ ಆಗಲ್ಲ. ಅಲ್ಲಿ ಹೂಗಳ ಸುವಾಸನೆ ಮಾತ್ರ ಇರುತ್ತೆ. ಆ ದೇವ್ರು ನಂಗೆ ರೆಕ್ಕೆ ಕೊಟ್ಟಿದ್ರೆ ಒಳ್ಳೇದಿತ್ತು. ನಾನೇ ಹೋಗ್ತಿದ್ದೆ. ಅದ್ರಿಂದ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಿದ್ದೆ. ಅವ್ರ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಿದ್ದೆ. ಅದನ್ ಕೇಳಿಸ್ಕೊಂಡಿದ್ದ ದೇವತೆಗೆ ಅದ್ರ ಮೇಲೆ ಕರುಣೆ ಬರುತ್ತೆ. ನಿನ್ನ ಈ ಕೋರಿಕೆಯನ್ನು ನಾನ್ ಪೂರೈಸ್ತೀನಿ. ನೀನು ಹಾರೋದಕ್ಕೆ ನಿನ್ಗೆ ನಾನ್ ರೆಕ್ಕೆ ಕೊಡ್ತೀನಿ. ಏನು, ಹಾಗಾಗುತ್ತಾ? ಆಹಾ, ಖಂಡಿತ. ಆದ್ರೆ ನೀನು ಪ್ರಮಾಣ ಮಾಡು, ಆ ರೆಕ್ಕೆಗಳನ್ನ ಯಾವ ಕೆಟ್ಟ ವಿಷಯಕ್ಕೂ ನೀನು ಉಪಯೋಗ ಮಾಡಲ್ಲ ಅಂತ. ನಾನ್ ಪ್ರಾಮಿಸ್ ಮಾಡ್ತೀನಿ. ಸರಿ ಸರಿ. ದೇವತೆ ಆ ಕೈಯನ್ನ ಅವಳ ತಲೆ ಮೇಲೆ ಇಟ್ಕೊಂಡು ಒಂದು ಮುತ್ತನ್ನ ತೆಗೆದು ತೋರಿಸ್ತಾಳೆ. ಈ ಮುತ್ತನ್ನ ನಿನ್ ಕೈಯಲ್ಲಿ ಇಟ್ಕೋ. ಯಾವಾಗ ನೀನ್ ಈ ಮುತ್ತನ್ನ ನಿನ್ ತಲೆ ಮೇಲೆ ಇಟ್ಕೋತೀಯೋ ಅವಾಗ ನಿನ್ಗೆ ಸುಂದರವಾದ ರೆಕ್ಕೆಗಳು ಬರುತ್ತೆ. ನಿನ್ ತಲೆಯಿಂದ ಆ ಮುತ್ತು ಬರೋವರೆಗೂ ನೀನಾಗಿ ನೀನೇ ಅದನ್ನ ತೆಗಿಬಾರ್ದು. ಚೋಟು ಜಿಂಕೆ ತುಂಬಾ ಸಂತೋಷದಿಂದ ದೇವತೆ ಹತ್ರದಿಂದ ಆ ಮುತ್ತನ್ನು ತಗೋತಾಳೆ. ಆ ಮುತ್ತನ್ನ ನೆತ್ತಿ ಮೇಲೆ ಇಟ್ಕೊಂಡಿದ ತಕ್ಷಣ ಅದಕ್ಕೆ ಸುಂದರವಾದ ರೆಕ್ಕೆಗಳು ಬರುತ್ತೆ. ತುಂಬಾ ಥ್ಯಾಂಕ್ ಯು ದೇವತೆ. ಈ ರೆಕ್ಕೆಗಳನ್ನ ತೆಗಿಯೋದೇ ಇಲ್ಲ. ಎಲ್ಲಾ ಪ್ರಾಣಿಗಳಿಗೂ ಹೆಲ್ಪ್ ಮಾಡ್ತೀನಿ. ತುಂಬಾ ಸುಂದರವಾಗಿದೆ. ಆದ್ರೆ ನಾನ್ ಹೇಳೋ ಒಂದ್ ಮಾತು ಜ್ಞಾಪಕ ಇಟ್ಕೋ. ಈ ರೆಕ್ಕೆಗಳು ರಾತ್ರಿಯಲ್ಲಿ ಕೆಲ್ಸ ಮಾಡಲ್ಲ.
ಇದು ನಿನಗೆ ಬೆಳಗ್ಗೆ ಮಾತ್ರನೇ ಕೆಲ್ಸ ಮಾಡುತ್ತೆ, ನೆನಪಿಟ್ಕೋ. ಒಂದ್ ವೇಳೆ ಈ ರೆಕ್ಕೆಗಳನ್ನ ನೀನು ರಾತ್ರಿ ಹೊತ್ತು ಉಪಯೋಗ ಮಾಡಿದ್ರೆ ಅದ್ ನಿನ್ನೆಲ್ಲಾದ್ರೂ ತಗೊಂಡ್ ಹೋಗಿ ಕೆಳಗಡೆ ಬೀಳ್ಸ್ಬಿಡುತ್ತೆ, ಮತ್ತೆ ನೀನು ಧಪ್ ಅಂತ ಕೆಳಗಡೆ ಬೀಳ್ತೀಯ. ಓ ಹೌದಾ, ಸರಿ. ಹಾಗಾದ್ರೆ ಈಗಂತೂ ಬೆಳಕಿದೆ, ಅಮ್ಮನ್ಗೂ ಹುಷಾರಿಲ್ಲ, ನಾನ್ ಹೋಗ್ಬಹುದಾ? ಆಹಾ, ಬೇಗ ಹೋಗಿ ನಿನ್ನ ತಾಯಿನ ನೀನು ಕಾಪಾಡು. ಧನ್ಯವಾದ, ನಿಮ್ಮನ್ನ ನಾನು ಮತ್ತೆ ಭೇಟಿಯಾಗ್ತೀನಿ. ಹಂಗಂತೇಳಿ ಚೋಟು ಹಾರೋದಕ್ಕೆ ಶುರು ಮಾಡ್ತಾನೆ. ಅವನು ಹಂಗೆ ಹಾರ್ಕೊಂಡು ಹೋಗಿ ಕೊನೆಗೆ ಕಪ್ಪು ಬೆಟ್ಟಕ್ಕೆ ಹೋಗಿ ಸೇರ್ಕೋತಾನೆ. ಕಪ್ಪು ಬೆಟ್ಟದಲ್ಲಿ ಅವನಿಗೆ ಬೇಕಾದ ಹೂವನ್ನ ಹುಡುಕ್ತಾನೆ. ಅವನಿಗೆ ಆ ಹೂವ ಕಾಣಿಸುತ್ತೆ. ಸಂತೋಷದಿಂದ ಆ ಹೂವನ ಎತ್ಕೊಂಡು ಅವನು ಅವರ ತಾಯಿ ಹತ್ರ ಹೋಗ್ತಾನೆ. ಅವನು ಅವ್ರ ತಾಯಿ ಹತ್ರ ಹೋಗೋ ದಾರಿಯಲ್ಲಿ ಎಲ್ಲಾ ಜಂತುಗಳು ಅದನ್ನ ನೋಡಿ ತುಂಬಾನೇ ಆಶ್ಚರ್ಯದಿಂದ ನೋಡ್ತವೆ. ಜಂತುಗಳೆಲ್ಲ ಅದ್ರಿಂದನೇ ಹೊಡುತ್ತೆ. ಇದೇ ರೀತಿ ಅದು ಅವ್ರ ತಾಯಿ ಹತ್ರ ಹೋಗಿ ಇಳಿಯುತ್ತೆ. ಜಿಂಕೆ ಭೂಮಿ ಮೇಲೆ ಇಳಿದಿದ ತಕ್ಷಣ ಅವ್ರಮ್ಮ ಜಿಂಕೆನ ನೋಡಿ ಎಲ್ಲಾರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಚೋಟು, ನಿನಗೆ ರೆಕ್ಕೆಗಳು ಹೆಂಗ್ ಬಂತು? ಅಮ್ಮ, ಮೊದ್ಲು ನೀನ್ ಇದನ್ ತಿನ್ನು, ಮೊದ್ಲು ನೀವು ಗುಣ ಆಗಿ. ಅದನ್ನ ಕೇಳಿಸ್ಕೊಂಡು ಅವ್ರಮ್ಮ ಆ ಹೂವನ್ನ ತಗೊಂಡ್ ತಿಂತಾರೆ. ಅದನ್ನ ತಿಂದಿದ ತಕ್ಷಣ ಅವರ ಗಾಯ ಎಲ್ಲ ಮಟ್ ಮಾಯ ಆಗ್ಬಿಡುತ್ತೆ. ತುಂಬಾ ಧನ್ಯವಾದ ಮಗನೇ, ನನಗೋಸ್ಕರ ನೀನು ಪಾಪ ಎಷ್ಟು ಕಷ್ಟಪಟ್ಟಿದ್ಯಾ. ಚೋಟು, ನಿಂಗೆ ರೆಕ್ಕೆ ಹೇಗ್ ಬಂತು? ನೀನೊಂದ್ ಜಿಂಕೆಯಾಗಿ ಹೇಗ್ ಹಾರಕ್ ಸಾಧ್ಯ? ಯಾವ ಜಾದು ಇದು? ಅದನ್ ಕೇಳಿಸ್ಕೊಂಡಿದ್ದ ಚೋಟು ನಡೆದ ಎಲ್ಲಾ ವಿಷಯನ ಅವ್ರ ಹತ್ರ ಹೇಳುತ್ತೆ. ಇನ್ ಮುಂದೆ ಕಾಡಿನ ಪ್ರಾಣಿಗಳಿಗೆ ಸಮಸ್ಯೆ ಆದ್ರೆ ಅವರಿಗೆ ಸಹಾಯ ಮಾಡೋದಕ್ಕೆ ನಾನು ಯಾವಾಗ್ಲೂ ರೆಡಿ. ಅದು ಹೇಳಿದ್ ಕೇಳಿದ ತಕ್ಷಣ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡುತ್ತೆ. ಅವತ್ತಿಂದ ಅದರ ಕೈಯಲ್ಲಿ ಹಾರಕ್ಕಾಗುತ್ತೆ ಎನ್ನುವ ಈ ವಿಷಯ ಎಲ್ಲರಿಗೂ ಗೊತ್ತಾಗತ್ತೆ. ಅದೇ ರೀತಿ ಆಲೂಗೂ ಗೊತ್ತಾಗತ್ತೆ. ದೇವತೆಯ ರೆಕ್ಕೆ ಸಿಕ್ಕಿದ ನಂತರ ಅವನು ರಾಜ ಅನ್ಕೊಂಡ. ನಾನು ಅವನ ನಿನ್ ಬಿಡೋದಿಲ್ಲ, ಅವನ ರೆಕ್ಕೆ ನನಗ್ ಬೇಕು.